ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. SLC ಅನುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಮಾರ್ಚ್ 31ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ಹಿಡಿದಲ್ಲಿ ಹಿಂದಿ ವಿಷಯದಲ್ಲಿ ಒಂದು 60+ ಅಂಕಗಳ ಸ್ಕೋರಿಂಗ್ ಪೈಕಿ ಕೊಡ್ತಾ ಇದ್ದೇನೆ. ಈ ಒಂದು ಸ್ಕೋರಿಂಗ್ ಪೈಕಿ ಹೋಗ್ಕೊಂಡ್ರೆ ಆರಾಮಾಗಿ 60+ ನಿಮ್ಮ ಎಕ್ಸಾಮ್ನಲ್ಲಿ ಗಳಿಸ್ಬೋದು. ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ಬರ್ತವೆ, ಗ್ಯಾರಂಟಿ ಬರ್ತವೆ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡೋಗಿ ಆರಾಮಾಗಿ 60ಕ್ಕಿಂತ ಹೆಚ್ಚು ಅಂಕ ಗಳಿಸ್ಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಯಾರೆಲ್ಲ ಹಿಂದಿ ವಿಷಯದಲ್ಲಿ ಸ್ಕೋರ್ ಮಾಡ್ಕೊಂಡು ಗೊತ್ತೀರಾ, ಓದ್ಕೊಂಡು ಹೋಗಲೇಬೇಕು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ ತಮಗೆ ನಿಮ್ಮೊಂದು SLC ಅನುವಲ್ ಮುಗಿಯವರೆಗೆ ಇದಾದಮೇಲೆ ಸಮಾಜ ವಿಜ್ಞಾನ ವಿಷಯ ಇದೆ. ಆ ವಿಷಯ ಕೂಡ ನಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರು ಎಲ್ಲವನ್ನ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಅಂತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ, ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡೋಣ. ಹಿಂದಿ ವಿಷಯದ ವೇಟೇಜು, ಯಾವ ಪಾಠದ ಮೇಲೆ, ಪದ್ಯದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ, ಅದು ಇಂಪಾರ್ಟೆಂಟು. ಮೊದಲು ನೋಡ್ಕೊಂಬರೋಣ, ಆಮೇಲೆ ಕ್ವಶನ್ಗಳು ನೋಡೋಣ. ಓಕೆ, ಇದು ವೇಟೇಜು. ಇದೇ ಪ್ರಕಾರ ಓದ್ಕೊಳ್ಳಿ. ನೀವು 80 ಔಟ್ ಆಫ್ 80 ಮಾಡ್ಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. SLC ಎಕ್ಸಾಮಿನೇಷನ್ ಚಾಪ್ಟರ್ ವೈಸ್ ವೇಟೇಜು. ಚಾಪ್ಟರ್ ನೇಮ್ ನೋಡ್ಕೊಳ್ಳಿ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್. ಟೋಟಲ್ ಕ್ವಶನ್ಸು, ಟೋಟಲ್ ಮಾರ್ಕ್ಸು. ಕಾಶ್ಮೀರಿ ಸೇಬ್ ಅಂತ ಏನು ಕೇಳ್ತಾರೆ, 1 ಮಾರ್ಕ್ಸ್ 1 ಕ್ವಶನು, ಆಮೇಲೆ 2 ಮಾರ್ಕ್ಸ್ 1 ಕ್ವಶನ್ನು. ಟೋಟಲ್ ಆಗಿ 2 ಕ್ವಶನ್ಸು, 3 ಮಾರ್ಕ್ಸು. ಇಷ್ಟೇ ಓದ್ಕೊಳ್ಳಿ. ಕಾಶ್ಮೀರಿ ಸೇಬಿಂದ 1 ಮಾರ್ಕ್ಸ್ ನೋಡ್ಕೊಳ್ಳಿ, 2 ಮಾರ್ಕ್ಸ್ ನೋಡ್ಕೊಳ್ಳಿ. ಯಾವುದೇ ರೀತಿ 3 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ, 5 ಮಾರ್ಕ್ಸ್ ಕೇಳೋದಿಲ್ಲ. ಇದೇ ರೀತಿ ಸ್ಮಾರ್ಟಾಗಿ ಓದ್ಕೊಳ್ಳಿ. ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಅವ್ರು ಎಷ್ಟು ಕೇಳಿದರೆ ಕ್ವಶನ್ಗಳನ್ನು ಚಾಪ್ಟರ್ ವೈಸ್ ವೇಟೇಜು ಅಷ್ಟೇ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಎಲ್ಲ ಓದಿದರೆ ಕ್ವಶನ್ ಬರೋದಿಲ್ಲ. ಸೊ ಸ್ಮಾರ್ಟ್ ವರ್ಕ್ ಮಾಡಿ, ತುಂಬ ಸಮಯ ಕಡಿಮೆ ಇದೆ. ಇದೇ ರೀತಿ ಓದ್ಕೊಳ್ಳಿ. ಇದೇ ಪ್ರಕಾರ ಎಂಬ ಒಂದು ಅನುವಲ್ ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಬರುತ್ತದೆ. ಗ್ಯಾರಂಟಿ ಇದೇ ಪ್ರಕಾರ ಇರ್ತದೆ. ಆರಾಮಾಗಿ ಓದ್ಕೋಬೋದು. ಅದ್ರ ಬಗ್ಗೆ ಡೋಂಟ್ ವರಿ. ಸೊ ಬೇಕನ್ನೋರು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಬೇಕನ್ನೋರು ಒಂದು ಫೋಟೋ ತಗೊಳ್ಳಿನ. ಓಕೆ, ಅಥವಾ ಬರ್ಕೋಬೋದು, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ನೋಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಕ್ವಶನ್ ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ. 1ನೇ ಅಧ್ಯಾಯ ಯಾವುದು? ಮಾತೃಭೂಮಿ. ಬರೆದೋ ಯಾರು? ಭಗವತಿ ಚರಣ್ ವರ್ಮಾ. ಇಲ್ಲೇನು ಕೇಳ್ತಾರೆ? 1 ಕ್ವಶನು 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸ್ 1 ಕ್ವಶನ್ ಅಂತ ಅರ್ಥ. 3 ಮಾರ್ಕ್ಸ್ 1 ಕ್ವಶನು. ಇಲ್ಲಿ 2 ಕ್ವಶನ್ ಇವೆ. ಈ 2 ಕ್ವಶನಲ್ಲಿ 1 ಕ್ವಶನು ಗ್ಯಾರಂಟಿ ಬರ್ತದೆ. 1ನೇ ಕ್ವಶನ್ ನೋಡಿ, ಭಾರತ್ ಮಾँ की प्रकृति सौंदर्य और प्राकृतिक समृद्धि का वर्णन कीजिए. सौंदर्ಯ ಅಥವಾ ಸಮೃದ್ಧಿ का वर्णन कीजिए. ಇವು 2 ಕ್ವಶನ್ ಕೇಳಿ ಇಷ್ಟೇ ಬರೀರಿ. ಇವೇ ಪಾಯಿಂಟ್ಸು ಆನ್ಸರ್ಗಳು. ಅರ್ಥಾಯ್ತು? ಯಾವುದೇ ಕ್ವಶನ್ ಕೇಳಿ ಆನ್ಸರ್ಗಳು ನೋಡ್ಕೊಳ್ತಾವ್ರಣ. ಭಾರತ್ ಹರೇ ಬರೇ खेतों से भरा हुआ है, यहाँ के वन उपवन फल फूलों से युक्त है, ಭಾರತ್ ಮಾँ के अंदर खनिजों का ವ್ಯಾಪಕ ಧನ್ ಭರಾ ಹುವಾ ಹೈ. ಅರ್ಥ ಆಯ್ತಾ? ಇವೇ ಪಾಯಿಂಟ್ಸ್ನ ಬರೀರಿ. ನಿಮಗೆ 3 ಮಾರ್ಕ್ಸ್ನ ಕೊಡ್ತಾರೆ. ಅದಾದಮೇಲೆ 2ನೇ ಕ್ವಶನ್ನು, ಮಾತೃಭೂಮಿ ಕಾ ಸ್ವರೂಪ್ ಕೇಳಿ, ವಿಶೇಷತೆ ಕೇಳಿ, ಅಥವಾ ಕೈಸೆ ಸುಶೋಭಿತ್ ಹೈ ಕೇಳಿ, ಕಿಸ್ ತರಹ ಕವಿತಾ ಮೇ ಏನಿದು ಉಬಾರಾಯ್. ಯಾವುದೇ ಕ್ವಶನ್ ಕೇಳಿ ಇದೇ ಆನ್ಸರ್ ನೋಡಿ. ಅರ್ಥ ಆಯ್ತಾ? ಇವು 4 ಕ್ವಶನಲ್ಲಿ ಯಾವುದೇ ಕ್ವಶನ್ ಕೇಳಿ ಇದೇ ಆನ್ಸರ್ ನೋಡಿ. ಅರ್ಥ ಆಯ್ತಾ? ಸೊ ಇಷ್ಟು ಪಾಯಿಂಟ್ಸ್ನ ಬರೀರಿ. 1ನೇ ಕ್ವಶನ್, 2ನೇ ಕ್ವಶನ್ನು. ಯಾವುದೇ ಕ್ವಶನ್ ಕೇಳಿ ನಿಮಗೆ ಇದೇ ಆನ್ಸರು. ಮಾತೃಭೂಮಿ ಸ್ವರೂಪ್ ಕೇಳಿ, ವಿಶೇಷತೆ ಕೇಳಿ, ಸುಶೋಭಿತ ಕೇಳಿ, ಇದೇ ಆನ್ಸರು. ಇಷ್ಟು ಪಾಯಿಂಟ್ಸ್ನ ಬರಬೇಕು. ನೋಡ್ಕೊಳ್ಳಿ. ಸೊ 2 ಕ್ವಶನ್ 1 ಕ್ವಶನು ಫಿಕ್ಸ್ ಬರ್ತದೆ 3 ಮಾರ್ಕ್ಸ್ಗೆ. ಇಷ್ಟು ನೋಡ್ಕೊಂಡ್ರೆ 3 ಮಾರ್ಕ್ಸ್ ಫಿಕ್ಸ್ ನೋಡಿ. ಅದಾದಮೇಲೆ 2ನೇ ಅಧ್ಯಾಯ ಕಾಶ್ಮೀರಿ ಸೇಬಿಂದ ಏನು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನು, 2 ಮಾರ್ಕ್ಸ್ 1. ಟೋಟಲ್ 2 ಕ್ವಶನ್ಸು, 3 ಮಾರ್ಕ್ಸು. ಕಾಶ್ಮೀರಿ ಸೇಬಿಂದ ಬರೆದವರು ಯಾರು? ಮುನ್ಷಿ ಪ್ರೇಮಚಂದ್. 1 ಮಾರ್ಕ್ಸ್ ನೋಡಿ. ಯಾವ ಇಂಪಾರ್ಟೆಂಟು? 1ನೇ ಕ್ವಶನ್ನು, लेखक चीज़ें करने कहाँ गए थे? उत्तर, लेखक चीज़ें करने चौक में गए थे. क्वेश्चन नंबर 2, लेखक को क्या नज़र आया? लेखक प्रेमचंद को दुकान में क्या नज़र आया? ये नज़र ಆಗ್ತದೆ ಅವ್ರಿಗೆ? रंगदार गुलाबी सेब ಅಂತ ಬರಬೇಕು. ಇನ್ನು 3rd ಒನ್ನು, लेखक का जी क्यों ललचा उठा? लेखक का जी क्यों ललचा उठा और प्रेमचंद जी का जी क्यों ललचाया? उत्तर, लेखक का जी बहुत अच्छे रंगदार गुलाबी सेबों को देखकर ललचा उठा. 4, टमाटो किसका आवश्यक अंग बना हुआ है? उत्तर, टमाटो भोजन का आवश्यक अंग बन गया है. 5ನೇ क्वेश्चन, रोज एक सेब खाने के किनकी ज़रूरत नहीं होगी? किनकी ज़रूरत? उत्तर, रोज एक सेब खाने से डॉक्टर की ज़रूरत नहीं होगी. 6, प्रेमचंद जी
चौक में क्यों गए थे? उत्तर लेखक चीज़े करने गए थे. ಚೀಜೆ करने. ತುಂಬ ಏನು ಮಾಡ್ತಾರೆ, ಸೇವ್ ಅಂತ ಬರ್ತಾರ? ಇಲ್ಲ, ಅವರು ಚೀಜೆ ವಸ್ತುಗಳನ್ನು ಖರೀದಿ ಮಾಡಕ್ಕೆ ಹೋಗಿರ್ತಾರೆ. ಚೀಜೆ करने गए थे. 7 लेखक प्रेमचंद ಏನಿದು प्रेमचंद जी को दुकान में क्या नजर आया? ಅದೇ ಕ್ವಶನ್ ಮತ್ತೆ ಕೇಳಿದರೆ ಲೇಖಕ प्रेमचंद जी को दुकान में गुलाबी रंगदार ಅಥವಾ रंगदार गुलाबी सेब नजर आया. ನೆಕ್ಸ್ಟು ಎಣ್ಣೆದು प्रेमचंद जी को ಕಿಸ್ ಬಾತ್ ಕಾ ಗಮ್ ಹುವಾ. ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಎಷ್ಟು ನೋಡ್ಕೊಂಡ್ರೆ ಮೇಲೆ 9 ಕ್ವಶನಲ್ಲಿ 1 ಕ್ವಶನ್ ಕೇಳ್ತಾರೆ. 1 ಮಾರ್ಕ್ 1 ಕ್ವಶನು, ಆಮೇಲೆ 2 ಮಾರ್ಕ್ಸ್ ಒಂದು ನಿಮಗೆ ಪಾಯಿಂಟ್ ಹೇಳ್ತೀನಿ. ಏನಂದರೆ ನಿಮಗೆ ಒಂದು ವಾಕ್ಯ ಕೇಳ್ಬೋದಿಲ್ಲ, ಅನುರೂಪತೆ ಕೇಳ್ಬೋದು. ಅದಾಯ್ತಾ? ಅನುರೂಪತೆ ಕೇಳ್ಬೋದು ಅಥವಾ 1 ಮಾರ್ಕ್ಸ್ ಕೇಳ್ಬೋದು. ಈ 2 ಕ್ವಶನ್ ಕೇಳ್ತಾರೆ. ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಅನುರೂಪತ 1 ಮಾರ್ಕ್ಸ್ಗೆ ಕೇಲಾ ಫೀಲಾ ರಂಗ್, ಸೇಬ್ ಅನ್ನೋದು ಗುಲಾಬಿ ರಂಗ್. नागपुर संतरा कश्मीरी सेब. कश्मीरी सेब बेचने वाला बेईमान, रेडियो बेचने वाला ईमान. ನೋಡ್ಕೊಳ್ಳಿ, ಇದೇ ರೀತಿ 100 ರೂಪಾಯಿ ನೋಡ್ಕೊಳ್ಳಿ. ಇದರಲ್ಲಿ 1 ಮಾರ್ಕ್ಸ್ ಬರ್ಬೋದು. ಅರ್ಥ ಆಯ್ತು? 1 ಮಾರ್ಕ್ಸ್ ಕೇಳ್ಬೋದಿಲ್ಲ, 100 ರೂಪಾಯಿ ಕೇಳ್ಬೋದು. ಒಟ್ಟಿನಲ್ಲಿ 1 ಕ್ವಶನ್ ಬರ್ತದೆ. ಅದಾದಮೇಲೆ 2 ಮಾರ್ಕ್ಸು ಯಾವಲ್ಲಿ ಬರ್ಬೋದು ನೋಡಿ. ಮೊನ್ನೆದು आजकल शिक्षित समाज में किसके बारे में विचार किया जाता है? 2 गाजर को भी मेजों पर स्थान क्यों मिलने लगा? ಅಥವಾ ಕ್ವಶನ್ ಇನ್ನೊಂದು गाजर के बारे में प्रेमचंद जी के विचार लिखिए. 2 क्वेश्चन ಮುಂದೆ ಆನ್ಸರ್ ನೋಡಿ. ಆಮೇಲೆ 3ನೇದು दुकानदार ने लेखक से क्या कहा? दुकानदार ने सेब का वर्णन कैसे किया? 2 ಕ್ವಶನ್ಗೆ ಒಂದೇ ಆನ್ಸರು. ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ನಾನು ಜಸ್ಟು ಇನ್ಮೇಲೆ ಮೇನ್ ಕ್ವಶನ್ ಹೇಳ್ತೀನಿ. ಸೊ ನಾನೆಲ್ಲ ಓದ್ತಾ ಕೂತ್ರೆ ನಿಮಗೆ ತುಂಬ ಸಮಯ ಆಗ್ತದೆ, ಸಮಯ ಕಡಿಮೆ ಇದೆ. ನೀವು ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. 4ನೇದು दुकानदार ने अपने नौकर से क्या कहा? 5ನೇದು रोज एक सेब खाने के लाभ क्या है? प्रेमचंद जी ಆಗಬೇಕದು. प्रेमचंद्र जी के अनुसार सेब का क्या महत्व है? ಸೇಬ್ನ ಮಹತ್ವನ ಕೇಳ್ತಾರೆ. ಪಿಕ್ಸ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡಿರಿ. ಅದಾದಮೇಲೆ ಗಿಲ್ಲು ಬರೆದವ್ರು ಯಾರೋ ಮಹಾದೇವಿ ವರ್ಮಾ. 1 ಕ್ವಶನು 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ 1 ಕ್ವಶನು. ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. 2-3 ವಾಕ್ಯ में उत्तर लिखिए, 3 ಮಾರ್ಕ್ಸ್. 1ನೇ ಕ್ವಶನು ಗಿಲ್ಲು ಕೆ ಕಾರ ಅಥವಾ ಕ್ರಿಯಾಕಲಾಪ್ ಕೆ ಬಾರೆ में लिखिए, ವೆರಿ ಇಂಪಾರ್ಟೆಂಟು. ಅದಾದಮೇಲೆ क्वेश्चन नंबर 2 ನೋಡಿ. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕ್ವಶನ್ ಸೇಮ್ ಬಂದು ಬರ್ಬೋದು. ಅಥವಾ ಕ್ವಶನ್ನು ಗಿಲ್ಲು ಕೆ ಪ್ರತಿ ಲೇಖಕ ಅಪನ ಅಥವಾ ಪ್ರೇಮ್ ಕಾ ಭಾವ್, ಈ ರೀತಿ ಕ್ವಶನ್ ಕೇಳ್ತಾರೆ. ಎಲ್ಲ ಕ್ವಶನ್ ಒಂದೇ ಆನ್ಸರ್ ನೋಡಿ. ಆಮೇಲೆ ಅಭಿನವ್ ಮನುಷ್ಯಂದ ಬರೆದಾರು ರಾಮಧಾರಿ ಸಿಂಗ್ ದಿನಕರ್. ಇಲ್ಲಿ ಏನು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, ಟೋಟಲ್ 2 ಕ್ವಶನ್ 3 ಮಾರ್ಕ್ಸ್. 1 ಮಾರ್ಕ್ಸ್ ಯಾವಾಗ ನೋಡಿ. ಆಜ್ ಕಿ ದುನಿಯಾ ಕೈಸಿ ಹೈ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಆಮೇಲೆ 2ನೇದು ಮಾನವ ಕೆ ಹುಕ್ಮ್ ಪರ ಕ್ಯಾ ಚಡ್ತಿ ಅವ್ರು ಉತ್ತರ್ತಾ ಹೈ, ವೆರಿ ಇಂಪಾರ್ಟೆಂಟು. ಇದೇ ರೀತಿ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಕ್ವಶನ್ಸ್ ಉತ್ತರ ಸಹಿತ ನೋಡ್ಕೊಳ್ಳಿ. ಆಮೇಲೆ 2-3 ವಾಕ್ಯ में उत्तर लिखिए. 2 ಮಾರ್ಕ್ಸ್ 1 ಕ್ವಶನು. ಇಷ್ಟು ನೋಡ್ಕೊಳ್ಳಿ. ಇದರಲ್ಲಿ 1 ಕೇಳ್ತಾರೆ. 1 ಮಾರ್ಕ್ಸ್ ಕೂಡ ಇಲ್ಲೇ ಕೇಳ್ತಾರೆ, 2 ಮಾರ್ಕ್ಸ್ ಕೂಡ ಇಲ್ಲೇ ಕೇಳ್ತಾರೆ ನೋಡಿ. ಕವಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಕೃತಿ ಫರ್ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್ ಅಥವಾ ಭೌತಿಕ ಸಾಧನ ಅಥವಾ समझाइए. कवि दिनकर जी के वैज्ञानिक युग और आधुनिक मानव का विश्लेषण कैसे किया, स्पष्ट कीजिए. ಎಲ್ಲ ಕ್ವಶನ್ಗೆ ಒಂದೇ ಆನ್ಸರು. ಸೆಕೆಂಡ್ ನೋಡಿ. ಹಿಂದಿಯಲ್ಲಿ ನಿಮಗೆ ಸಿಮಿಲರ್ ಆನ್ಸರ್ ಇರ್ತವೆ. ಕ್ವಶನ್ ಸ್ವಲ್ಪ ಬೇರೆ ಬೇರೆ ಕೇಳ್ತಾರೆ ಅವರು, ಆನ್ಸರ್ ಒಂದೇ ಇರ್ತದೆ. ಅರ್ಥ ಆಯ್ತಾ? ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಅಯ್ಯೋ ನಾನು ಓದಿದ ಕ್ವಶನ್ ಬೇರೆ, ಇಲ್ಲೇ ಬೇರೆ ಕೇಳಿದ್ರೆ ಅಂತಲ್ಲ. ಕ್ವಶನ್ ಆನ್ಸರ್ ಒಂದಿರ್ತದೆ, ಸ್ವಲ್ಪ ಕ್ವಶನ್ ಡಿಫ್ರೆಂಟಾಗಿ ಕೇಳ್ತಾರೆ. ಅದಕ್ಕೆ ಕೊಟ್ಟಿದ್ದೆ ನಿಮಗೆ, ಎಲ್ಲ ಕ್ವಶನ್ ಕೊಟ್ಟಿದ್ದಾನೆ. ಅಬ್ಸರ್ವ್ ಮಾಡಿ ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ ನೋಡಿ. ಆಮೇಲೆ ಮೇರಾ ಬಚ್ಪನಿಂದ ಏನು ಕೇಳ್ತಾರೆ? ಬರೆದಾರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿದ್ದಾರೆ. 1 ಮಾರ್ಕ್ಸ್ 1 ಕ್ವಶನು, 2 ಮಾರ್ಕ್ಸ್ 1 ಕ್ವಶನು, ಟೋಟಲ್ 2 ಕ್ವಶನ್ಸು 3 ಮಾರ್ಕ್ಸು. 1 ಮಾರ್ಕ್ಸ್ ನೋಡಿ. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕहाँ हुआ, ವೆರಿ ಇಂಪಾರ್ಟೆಂಟು. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ತಮಿಳುನಾಡು ಕೆ ರಾಮೇಶ್ವರಂ में हुआ, ವೆರಿ ಇಂಪಾರ್ಟೆಂಟು. ತಮಿಳುನಾಡು ಕೆ ರಾಮೇಶ್ವರಂ. 2ನೇದು ಅಬ್ದುಲ್ ಕಲಾಂ ಜಿ बचपन में किस घर में रहते थे, ಇದು ಕೂಡ ಇಂಪಾರ್ಟೆಂಟು. ಅಬ್ದುಲ್ ಕಲಾಂ ಜಿ बचपन में अपने पुश्तैनी घर में रहते थे. ನೋಡ್ಕೊಳ್ಳಿ, ಇನ್ನೂ ಕೂಡ 1 ಮಾರ್ಕ್ಸ್ ಇವೆ. ಇದರಲ್ಲಿ ನಿಮಗೆ 1 ಮಾರ್ಕ್ಸ್ 1 ಕ್ವಶನು ಬಂದೇ ಬರ್ತದೆ. ಸೊ ತುಂಬಾ ಈಸಿ ಇದೆ. ನಿಮಗೆ ನಾನು ಎಲ್ಲ ಕೊಟ್ಟಿಲ್ಲ, ನಿಮಗೆ ಎಲ್ಲ ಕ್ವಶನ್ ಕೊಟ್ಟಿಲ್ಲ. ಯಾವೆಲ್ಲ ಇಂಪಾರ್ಟೆಂಟ್ ಮಾತ್ರ ಕೊಟ್ಟಿದ್ದೇನೆ. ಅದರಲ್ಲಿ ಇವೇ ಕ್ವಶನ್ಸ್ ಬಂದೇ ಬರ್ತವೆ. ಆಮೇಲೆ 1 ಮಾರ್ಕ್ಸ್ ನಿಮಗೆ 1 ವಾಕ್ಯ ಕೇಳ್ಬೋದು, ಇಲ್ಲ 100 ರೂಪಾಯಿ ಕೇಳ್ಬೋದು. ಯಾವೆಲ್ಲ ಇಂಪಾರ್ಟೆಂಟ್ 100 ರೂಪಾಯಿ ನೋಡಿ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ. ಗಾಂಧೀಜಿ ಅನ್ನೋದು ರಾಷ್ಟ್ರಪಿತ ಅವರು. ಅಬ್ದುಲ್ ಕಲಾಂ ಅವರು ಏನಾಗಿದ್ದರು? ರಾಷ್ಟ್ರಪತಿಯಾಗಿದ್ದರು. ವೆರಿ ಇಂಪಾರ್ಟೆಂಟು, ಕನ್ಫ್ಯೂಸ್ ಆಗೋಬೇಡಿ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ. ಇನ್ನು ಜಲಾಲುದ್ದೀನ ಜೀಜಾ ಶಂಸುದ್ದೀನ ಚಚೇರಿಬಾಯಿ. ಇನ್ನು ತೋಟನು ರಾಮಚಂದ್ರ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಅಬ್ದುಲ್ ಕಲಾಂ ಜೈನುಲ್ ಲಾಬ್ದಿನ್.
कलाम का पक्का दोस्त रामचंद्र शास्त्री। कलाम के अंतरंग मित्र जलालुद्दीन। 5 ट्रेन ಭೂ ಯಾತ್ರಾ ನೌಕಾ ಜಲ ಯಾತ್ರಾ ಮೋಸ್ಟ್ ಇಂಪಾರ್ಟೆಂಟು. ಅದಾದಮೇಲೆ 2 मार्क्सों अब्दुल कलाम का बचपन बहुत ही निश्चित था और सादगी में बीतने का कारण लिखे. ಅಥವಾ ಕ್ವಶನು ಜೈನುಲಾಬ್ದೀನ್ का ಪರಿಚಯ दीजिए. ಅಥವಾ ಇನ್ನೊಂದು ಕ್ವಶನು ಜೈನುಲಾಬ್ದೀನ್ के आदर्श ವ್ಯಕ್ತಿತ್ವ का ಪರಿಚಯ दीजिए. ಈ 3 ಕ್ವಶನ್ಗೆ ಇದೇ ಆನ್ಸರು ಬರೀರಿ. ನೋಡಿ ಪಾಯಿಂಟ್ಸ್ ಬರೀ ಎಕ್ಸಾಮಲ್ಲಿ. ಹಿಂದಿ ಎಕ್ಸಾಮಲ್ಲಿ ನೀವು ಪಾಯಿಂಟ್ಸ್ ವಾಜ್ ಬರೀರಿ. ಯಾವುದೇ ಕಾರಣಕ್ಕೂ ಪ್ಯಾರಲ್ಲಿ ಬರೋಕ್ಕೆ ಹೋಗಬೇಡಿ, ಅದು ನೀಟ್ ಅನಿಸೋದಿಲ್ಲ. ನೀವು ಪಾಯಿಂಟ್ಸಲ್ಲಿ ಬರೆದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಾಯಿಂಟ್ಸಲ್ಲಿ ಬರೀರಿ. 6ನೇ ಕ್ವಶನು ಅಹಮದ್ ಜಲಾಲುದ್ದೀನ್ का ಪರಿಚಯ दीजिए. ಅಥವಾ ಆ ಶೇಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತೆ थे. ಇನ್ನು ಅದಾದಮೇಲೆ ಬಸಂತ್ ಕಿ ಸಚ್ಚಾಯಿ ಬರೆದವರು ವಿಷ್ಣು ಪ್ರಭಾಕರ್. 1 ಕ್ವಶನ್ 4 ಮಾರ್ಕ್ಸ್ ಫಿಕ್ಸ್ ಕೇಳ್ತಾರೆ. ಅರ್ಥ ಇದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಬಸಂತನ ಇಮಾನ್ದಾರಿ ಕೇಳ್ತಾರೆ. ಬಸಂತ್ ಇಮಾನ್ದಾರಿ ಬಾಲಕ್ ಅಥವಾ ಲಡ್ಕ ಅಥವಾ ಉತ್ತಮ್ ಗುಣ್ ಅಥವಾ ಚರಿತ್ರ ಚಿತ್ರನ್ ಅಥವಾ ಸಾಯಿಮಾನಿ ಲಡ್ಕ ಅಥವಾ ಸೋದಾರನ್ ದೀಜೆ. ಎಲ್ಲ ಕ್ವಶನ್ಗೆ ಇದೆ ಆನ್ಸರು. ಸ್ವಲ್ಪ ಶಾರ್ಟಾಗಿ ಪಾಯಿಂಟ್ಸ್ ಬಿಟ್ಟಿದ್ದೀನಿ. ಇನ್ನೂ ಜಾಸ್ತಿ ಬರೀರಿ, ನೀವು ಇನ್ನೂ ಜಾಸ್ತಿ ಬರೀರಿ, ಪರವಾಗಿಲ್ಲ. ನಿಮಗೆ ಎಷ್ಟು ಉತ್ತರ ಗೊತ್ತಿದೆ ಅಷ್ಟು ಬರೀರಿ. ಕನಿಷ್ಠ ಒಂದು 4-5 ಪಾಯಿಂಟ್ ಬರೀಲೇಬೇಕು. ಇನ್ನೂ ಜಾಸ್ತಿ ಬರೀ ಉತ್ತರ ಗೊತ್ತಿದ್ದರೆ. ಆಮೇಲೆ 2ನೇದು ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಅಥವಾ ಪರೋಪಕಾರಿ ಗುಣ. ಯಾವುದೇ ಕ್ವಶನ್ ಕೇಳಿದೆ ಆನ್ಸರ್ ನೋಡಿ. ಈ 2 ಕ್ವಶನಲ್ಲಿ 1ನೇ ಕ್ವಶನ್ 2ನೇ ಕ್ವಶನು ಒಂದು ಫಿಕ್ಸ್ ಕೇಳ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಬಸಂತನ ಇಮಾನ್ದಾರಿ. ಅಥವಾ 2 ಕ್ವಶನ್ ಕೊಡ್ತಾರೆ, 6 ಕ್ವಶನ್ ಅಥವಾ ಕ್ವಶನ್ ಕೊಟ್ಬಿಟ್ಟು 2 ಕ್ವಶನ್ ಕೊಡ್ತಾರೆ. ಅದಾದಮೇಲೆ ತುಳಸಿ ಕೇದೋಯಿಂದ ಬರೆದವರು ಗೋಸ್ವಾಮಿ ತುಳಸಿದಾಸ್. ಇಲ್ಲಿ 1 ಮಾರ್ಕ್ಸ್ 1 ಕ್ವಶನು, 3 ಮಾರ್ಕ್ಸ್ 1 ಕ್ವಶನ್, ಟೋಟಲ್ 2 ಕ್ವಶನ್ಸು 4 ಮಾರ್ಕ್ಸು. ಏಕ್ ವक्त में उत्तर लिखिए. 1 मार्क्स ಯಾವಾಗ ಕೇಳ್ಬೋದು ನೋಡಿ. तुलसीदास मुख को क्या मानते हैं. उत्तर तुलसीदास मुख क्या मानते हैं. मुखिया को किससे समान रहना चाहिए. उत्तर मुखिया को मुख के समान रहना चाहिए. इधर 3 क्वेश्चन ಇವೆ, ನೋಡ್ಕೊಳ್ಳಿ. हम्स का गुण कैसा होता है ನೋಡ್ಕೊಳ್ಳಿ. अनुरूपता दया धर्म का मूल, पाप अभिमान का मूल, परिहरी त्यागना, करतार सृष्टिकर्ता, जीव ದೇರಿ ದೆಹಲೀಜ್ ನೋಡ್ಕೊಳ್ಳಿ. ಅದಾದಮೇಲೆ 3 ಮಾರ್ಕ್ಸು. ಯಾವ ಕ್ವಶನ್ ಇಂಪಾರ್ಟೆಂಟು ವೇಟ್ ಮಾಡಿ. ಇವೆಲ್ಲ 3 ಮಾರ್ಕ್ಸು ಮೋಸ್ಟ್ ಇಂಪಾರ್ಟೆಂಟು. 1 ಕ್ವಶನ್ ಬರ್ತದೆ, ಒಂದು ಭಾರತ ಕೇಳ್ತಾರೆ. ಎಷ್ಟಿವೆ ಅವು? ಸೊ ಈ 3 ಕ್ವಶನ್ ನೋಡ್ಕೊಳ್ತಾರೆ. 3 ಕ್ವಶನಲ್ಲಿ ಒಂದು ಭಾರತ ಫಿಕ್ಸ್ ಬರ್ತದೆ. ಒಂದೇದು ಮುಖಿಯ ಮುಖ ಸೋಚಾಯಿ ಖಾನಪಾನ ಕೋ ಏಕ ಪಾಲೈ ಪೋಸ್ತೆ ಸಕಲಂಗ ತುಳಸಿ ಸಹಿತ ವಿವೇಕ್. ಇದನ್ನು ನೋಡ್ಕೊಳ್ಳಿ. ಆಮೇಲೆ ಸೆಕೆಂಡ್ ತುಳಸಿದಾಸ್ನೇ ದಯಾಗುಣಕ್ಕೆ ಮಹತ್ವಕ್ಕೂ ಕೈಸೆ ಸಮಜಾಯ ಅಂದರೆ ಏನು, ದಯಾ ಧರ್ಮ ಕಾ ಮೂಲ್. ಇದನ್ನು ನೋಡ್ಕೊಳ್ಳಿ. ಇದರ ಭಾರತ ನೋಡ್ಕೊಳ್ಳಿ. ಆಮೇಲೆ ರಾಮ ನಾಮ ಮನಿ ದೀಪದರು, ಇದರ ಭಾರತ ನೋಡ್ಕೊಳ್ಳಿ. ಈ 3 ಪಾಯಿಂಟು ಜೊತೆಗೆ ಸಿನ್ನು ಭಾರತ ಬುಕ್ಕಲ್ಲಿ ತುಳಸಿಗೆ ಭಾರತ ನೋಡ್ಕೊಳ್ಳಿ. ಒಂದು ಭಾರತ ಕೇಳ್ಕೊಳ್ತಾರೆ. ಎಷ್ಟು ಮಾರ್ಕ್ಸಿಗೆ? ಮೇ ಬಿ ಇದು 3 ಮಾರ್ಕ್ಸ್ ಅನ್ಕೋತೀನಿ. ಓಕೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ. ನಂತರ 8ನೇದು ಸಮಯ ಕಿ ಪಹಚಾನ್ ಕವಿತಾ ಶ್ರೀ ಸಿ ಎ ರಾಮೇಶ್ವರನ್ ಪುತ್ರ ಗುಪ್ತದು. ನೆಕ್ಸ್ಟು 1 ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಇದೇ ಕ್ವಶನ್ ಬರ್ಬೋದು. ಯಾವುದು? ಸಮಯ ಕಾ ಸದುಪಯೋಗ ಮಹತ್ವ ಕೈಸಿ ಕರ್ನಾ ಚಾಹಿಯೆ. ಒಟ್ಟಿನಲ್ಲಿ ಈ ಕ್ವಶನ್ ಫಿಕ್ಸ್ ಬಂದಿರುತ್ತೆ 3 ಮಾರ್ಕ್ಸಿಗೆ. ಯಾವುದೇ ಕ್ವಶನ್ ಕೇಳಿ ಪಾಯಿಂಟ್ಸ್ನ ಬರೀರಿ, 3 ಮಾರ್ಕ್ಸ್ನ ಕೊಡ್ತಾರೆ. ಇನ್ನೂ ಜಾಸ್ತಿ ಬರೀರಿ, ಸ್ವಲ್ಪ ಶಾರ್ಟಾಗಿ ಕೊಟ್ಟಿದ್ದೀನಿ. ಅದಾದಮೇಲೆ ಇಂಟರ್ನೆಟ್ ಕ್ರಾಂತಿ ಬರೆದಲ್ಲ, ಇದು ಸಂಕಲಿತ ಇದೆ. ಅದು 1 ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ. 3 ಮಾರ್ಕ್ಸು. 1ನೇ ಕ್ವಶನ್ ನೋಡಿ. ವ್ಯಾಪಾರ और बैंकिंग में इंटरनेट से क्या मदद मिलती है. मोस्ट इम्पोर्टेंट इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इंटरनेट बैंकिंग द्वारा दुनिया की किसी भी जगह पर जाए जितनी भी रकम भेजा जा सकते हैं. ಅಂದರೆ ನಾವು ಹಣವನ್ನು ಪಾವತಿ ಮಾಡ್ಬೋದು ಇಲ್ಲಿಂದನೇ. ನಂತರ 2ನೇದು ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇಲೆ ಲಿಖಿ. ವೆರಿ ಇಂಪಾರ್ಟೆಂಟು ವಿಡಿಯೋ ಕಾನ್ಫರೆನ್ಸ್. ಇದನ್ನು ಮಾರ್ಚ್ 2024ರಲ್ಲಿ ಕೇಳಿದ್ದಾರೆ. ಆಮೇಲೆ 3ನೇದು ಸೋಷಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ खोज है कैसे. ಅಥವಾ ಸಮಾಜ ಪರ ಕ್ಯಾ ಪ್ರಭಾವ ಪಡ್ ರಹಾ ಹೈ ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪರಿಚಯ ಇದೆ. ಈ 3 ಕ್ವಶನಲ್ಲಿ 1 ಕ್ವಶನು 3 ಮಾರ್ಕ್ಸಿಗೆ ಗ್ಯಾರಂಟಿ ಕೇಳ್ತಾರೆ, ನೋಡ್ಕೊಂಡಿರಿ. ಅದಾದಮೇಲೆ ಇಮಾನ್ದಾರಿಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನೆ ಇದು ಬರೆದವರು ಶ್ರೀ ಹರಿಶಂಕರ್ ಪರಸಾಯಿ. 1 ಕ್ವಶನು 2 ಮಾರ್ಕ್ಸಿಗೆ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ ನೋಡಿ ಯಾವೆಲ್ಲ ಬರ್ಬೋದು. 2 ಕ್ವಶನ್ ಇವೆ. लेखक को भेजे गए निमंत्रण पत्र में क्या लिखा गया था. मोस्ट इंपॉर्टेंट 2ನೇದು लेखक ने कमरा छोड़कर जाने का निर्णय क्यों किया. ವೆರಿ ಇಂಪಾರ್ಟೆಂಟ್ 2 ಕ್ವಶನ್ನು. 1 ಕ್ವಶನ್ ಬರ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನು. ನೆಕ್ಸ್ಟು
दुनिया में पहला मकान डॉक्टर ವಿಜಯ ಗುಪ್ತಾ. 2 ಕ್ವಶನ್ಸು 2 ಮಾರ್ಕ್ಸು. 100 ರೂಪಾಯಿ ಕೇಳ್ತಾರೆ, ಕೇಳ್ಬೋದು. 100 ರೂಪಾಯಿ ನೋಡ್ಕೊಂಡಿರಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಬಹುಶಃ ಇದು. 1 ಮಾರ್ಕ್ಸು. हाथी जंगली जानवर, भैंस पालतू जानवर, मछली तैरना, सांप रेंकना. हाथी सूढ़, भैंस सिंग, मछली फाने, सांप अभयवासी. ನೋಡ್ಕೊಳ್ಳಿ. ಆಮೇಲೆ 1 ಮಾರ್ಕ್ಸು. सिंगापुर आदिवासी कहाँ रहते थे ಅಥವಾ कहाँ के निवासी थे? पूर्वोत्तर भारत में रहते थे. ನೋಡ್ಕೊಳ್ಳಿ, ಇದೇ ರೀತಿ ಕ್ವಶನ್ಸ್ ಇವೆ. ಆಮೇಲೆ ರೋಬೋಟಿಂದ ಬರೋದು ಏನಿದು ಕಹಾನಿ, ಇದು ಡಾಕ್ಟರ್ ಪ್ರದೀಪ್ ಏನಿದು ಮುಖೋಪಾಧ್ಯಾಯ್. 1 ಕ್ವಶನು 3 ಮಾರ್ಕ್ಸು, ಟೋಟಲ್ 3 ಮಾರ್ಕ್ಸು. 3 ಇಂಪಾರ್ಟೆಂಟ್ ನೋಡಿ ಕ್ವಶನ್ನು. ಒಂದೇದು धीरज सक्सेना ने घरेलू कामकाज के लिए रोबोट रखने का निर्णय क्यों लिया? और धीरज सक्सेना को बुद्धिमान रोबोट को ಅವಶ್ಯಕತೆ क्यों थी? 2 ಕ್ವಶನಿಗೆ ಒಂದೇ ಆನ್ಸರು. ಮೋಸ್ಟ್ ಇಂಪಾರ್ಟೆಂಟು 3 ಮಾರ್ಕ್ಸಿಗೆ ಇದೆ ಕ್ವಶನ್ ಬಂದರೂ ಬರ್ಬೋದು. ಅದಾದಮೇಲೆ 13 महिला की साहसिकता व्यक्ति परिचय संकलित. 1 क्वेश्चन 3 मार्क्स, टोटल 3 मार्क्स. नोटकोली. बिचेंद्र पाल के परिवार का परिचय दीजिए. बिचेंद्र का बचपन कैसे बीता? बचेंद्र पाल की शिक्षा के बारे में लिखिए. थर्ड वन, बिचेंद्र के पहाड़ पर चढ़ने की तैयारी किस प्रकार की. आमेल दक्षिणी शिखर के वातावरण अथवा बिचेंद्र के अनुभव का वर्णन बचेंद्र कैसे करती है. अदादमेले सूर्यश्याम ಕ್ವಶನ್ 1 ಮಾರ್ಕ್ಸು, 1 ಕ್ವಶನು 2 ಮಾರ್ಕ್ಸು ಕ್ವಶನ್, ಟೋಟಲ್ 3 ಮಾರ್ಕ್ಸ್ ನೋಡಿ. 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು. ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ? ಯಾರು ಗೋಧನ್ ಕಿ ಕಸಮ್ ಖಾತಿ ಹೈ. ಆಮೇಲೆ 100 ರೂಪಾಯಿ ನೋಡ್ಕೊಳ್ಳಿ. ಬಲಭದ್ರ ಬಲರಾಮ್ ಖಾನ ಕೃಷ್ಣ. 1 ಕ್ವಶನ್ ಬರ್ಬೋದು. ನೆಕ್ಸ್ಟು 2 ಮಾರ್ಕ್ಸು. ಬಾಲಕೃಷ್ಣ ಕಿಸ್ಸೆ ಶಿಕಾಯತ್ ಕರ್ತಿ ಹೈ? ಉತ್ತರ बालकृष्ण यशोदा से शिकायत करता है. आमेले बालकृष्ण अपनी माता से क्या क्या शिकायतें करता है. सेकेंड वन ಆಗಬೇಕದು. ಮೂರನೇದಕ್ಕೂ यशोदा कृष्ण के क्रोध अथवा नाराजगी को कैसे शांत करते. ಅದಾದಮೇಲೆ ಕರ್ನಾಟಕ ಸಂಪದ ನಿಬಂಧ ಇಲ್ಲಿ ಹೇಳ್ತಾರೆ. 1 ಮಾರ್ಕ್ಸ್ 1 ಕ್ವಶನು, 3 ಮಾರ್ಕ್ಸ್ 1 ಕ್ವಶನ್, ಟೋಟಲಾಗಿ 4 ಮಾರ್ಕ್ಸು. 1 ಮಾರ್ಕ್ಸು 3 ಮಾರ್ಕ್ಸು ನೋಡಿ. पश्चिमी घाट किसे कहते हैं? कर्नाटक में कौन कौन जलप्रपात है? ನೋಡ್ಕೊಳ್ಳಿ. 1 ಮಾರ್ಕ್ಸ್ ಎಲ್ಲ ಕ್ವಶನ್ಸು. 100 ರೂಪಾಯಿ ತಗೊಂಡು ನೋಡ್ಕೊಳ್ಳಿ. ಆಮೇಲೆ 3 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ. 1 ಕ್ವಶನ್ ಬಂದೇ ಬರ್ತದೆ. ಎಷ್ಟು ಕ್ವಶನ್ ಇವೆ? 3 ಕ್ವಶನ್ ಇಲ್ಲ, 4 ಕ್ವಶನ್ ಇವೆ. ಈ 4 ಕ್ವಶನಲ್ಲಿ 1 ಕ್ವಶನ್ನು ಕೇಳ್ಕೊಳ್ತಾರೆ. ಅದರಲ್ಲಿ ಇಂಪಾರ್ಟೆಂಟು ಶಿಲ್ಪಕಲಾ ಬಗ್ಗೆ ನೋಡ್ಕೊಳ್ಳಿ. ಶಿಲ್ಪಕಲಾ ಕ್ವಶನ್ನು ಕೇಳ್ತಾರೆ. ಆಮೇಲೆ ಬಾಲಶಕ್ತಿ ಈ ಬರೆದವರು ಜಗತ್ ರಾಮ್ ಆರ್ಯ. ಇದು ಲಘು ನಾಟಕ ಇದು. 1 ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಇದೇ ಕ್ವಶನ್ ಬರ್ಬೋದು. ಆಮೇಲೆ ಕೋಶಿಶ್ करने वाले के कभी हार नहीं होती कविता में ಸೋನಲಾಲ್ ದ್ವಿವೇದಿ. ಓಕೆ, ಏನು ಕೇಳ್ತಾರೆ? 1 ಕ್ವಶನ್ 4 ಮಾರ್ಕ್ಸಿಗೆ. ಇದೇ ಕ್ವಶನು ಇದ್ಬಿಟ್ಟು ಬೇರೆ ಯಾವ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. 4 ಮಾರ್ಕ್ಸಿಗೆ ಇದೇ ಕ್ವಶನ್ ಬರ್ತದೆ. ಯಾವುದು? असफलता एक चुनौती है, इसे स्वीकार करो, क्या कभी रह गए, देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ 4 ಸಾಲ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಅಂತೂ ಗ್ಯಾರಂಟಿ 100%. ಇದೇ ಕ್ವಶನ್ನು ನಿಮ್ಮ ಎಕ್ಸಾಮಿಗೆ ಬರ್ತದೆ. ಪೋಯಮ್ ಇದು, ಅರ್ಥ ಆಯ್ತಾ? ಅದಾದಮೇಲೆ ಶನಿ ಸಬ್ಸೆ ಸುಂದರ್ಗರ. ಇಲ್ಲಿ 1 ಕ್ವಶನ್ 2 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 1 ಕ್ವಶನು ಬರುವಂಥದ್ದು. ಅದಾದಮೇಲೆ ಸತ್ಯಕ್ಕೆ ಮಹಿಮ 1 ಕ್ವಶನ್ 2 ಮಾರ್ಕ್ಸು. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ. 1 ಕ್ವಶನ್ ಬರ್ಬೋದು. ಅದಾದಮೇಲೆ 3 ಮಾರ್ಕ್ಸಿಗೆ ಏನಿರ್ತದೆ? ಅನುವಾದ ಇರ್ತದೆ. ಹಿಂದಿಯಿಂದ ಕನ್ನಡ ಅನುವಾದ ಅಥವಾ ಇಂಗ್ಲೀಷ್ ಅನುವಾದ ಇರ್ತದೆ. ನೋಡ್ಕೊಳ್ಳಿ. ಹೆಚ್ಚಾಗಿ ಕನ್ನಡ ಅನುವಾದ ಬರ್ತದೆ ನಿಮಗೆ. ईमानदार के सम्मेलन में पुलिस ईमानदारी की तलाशी ले, यह बड़ी अशोभनीय बातें होगी, फिर इतने बड़े सम्मेलन में थोड़ी गड़बड़ी होगी. ಉತ್ತರ ಕನ್ನಡದಲ್ಲಿ ನೋಡಿ. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಪ್ರಾಮಾಣಿಕರನ್ನು ಪರೀಕ್ಷಿಸುವುದು ಬಹಳ ಅಶೋಭನೀಯದ ಮಾತಾಗುತ್ತದೆ. ಅಲ್ಲದೆ ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಯೇ ಆಗುತ್ತದೆ. ಇದೇ ರೀತಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಇವೆ ನೋಡ್ಕೊಳ್ಳಿ. ಹಿಂದಿನ ಕನ್ನಡವಾದ ಕ್ವಶನ್ಗಳು ಇದರಲ್ಲಿ ಒಂದು ಬಂದರೆ ಬರ್ಬೋದು. ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಇವೆ ಬರ್ಬೋದು, ಬೇರೆ ಬರ್ಬೋದು. ಒಟ್ಟಿನಲ್ಲಿ 3 ಮಾರ್ಕ್ಸಿಗೆ ಒಂದು ಬರ್ತದೆ, ನೋಡ್ಕೊಳ್ಳಿ. ಆಮೇಲೆ 5 ಮಾರ್ಕ್ಸ್ಗೆ ಪತ್ರ ಲೇಖನ ಕೊಡ್ತಾರೆ. ಸೊ ಯಾವ್ದು ಕೊಡ್ತಾರೆ? ಚಿಟ್ಟಿ ಪತ್ರ. ನೋಡ್ಕೊಂಡಿದ್ರೆ ಸಾಕು, ಚಿಟ್ಟಿ ಪತ್ರ ಕೊಡ್ತಾರೆ. किसी कारण देते हुए 3 दिन की छुट्टी मांगते हुए अपने कक्षा अध्यापक तो प्रधानाध्यापक को एक पत्र लिखे. प्रेषक ಹಾಕಬೇಕು. ಆಮೇಲೆ ಸೇವಾ ಮೇ
ವಿಷಯ ಹಾಕಬೇಕು, ಆಮೇಲೆ ವಿಷಯದ ವಿವರಣೆ, ಲಾಸ್ಟಿಗೆ ಧನ್ಯವಾದ ಕೆ ಸಾಥ್ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಥವಾ ಛಾತ್ರ. ಅದಾದಮೇಲೆ ನಿಮ್ಮೊಂದು ರಚನಾ 4 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ದು ಕೊಡ್ಬೋದು? ಇಂಟರ್ನೆಟ್ಟೇ ಕೊಡ್ತಾರೆ. ಇದೇ ಕ್ವಶನ್ ಬರುತ್ತೆ, ಚೆನ್ನಾಗಿ ಓದ್ಕೊಂಡೋಗಿ ಪ್ರಸ್ತಾವನ ಹಾಕಿ, ಆಮೇಲೆ ಅರ್ಥವನ್ನು ಬರೀರಿ, ಲಾಭ ಹಾನಿಯ ಬರೀರಿ, ಉಪಸಂಹಾರ ಬರೀರಿ. ಅದಾಯ್ತಾ? ಇಂಟರ್ನೆಟ್ ಮೋಸ್ಟ್ ಇಂಪಾರ್ಟೆಂಟು, ಪ್ರತಿ ವರ್ಷಕ್ಕೆ ಕೇಳ್ತಿದ್ದಾರೆ, ಈ ವರ್ಷ ಕೂಡ ಬರ್ಬೋದು, ಯಾವುದಕ್ಕೂ ನೋಡ್ಕೊಂಡಿರಿ. ಸೊ ಇದೇ ಕ್ವಶನ್ನು ಹಾಕ್ತಾರೆ. ಸೊ ಎಷ್ಟು ಕ್ವಶನ್ ಪೇಪರು ಅಂದರೆ ಈ ಕ್ವಶನ್ ಪೇಪರ್ ಇದ್ದಾಗೆ ಇದು ಅದೈತೆ 60+ ಮಾರ್ಕ್ಸ್ ಇದನ್ನ ಬರ್ತಾ ಅಂದಮೇಲೆ ಕ್ವಶನ್ ಪೇಪರ್ ಇದ್ದಾಗೆ ಸ್ಕೋರಿಂಗ್ ಪ್ಯಾಕೇಜು. ಸೊ ಫ್ರೆಂಡ್ಸು ಶೇರ್ ಮಾಡಿ, ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಪಾಪ ಅವರು ಗೊತ್ತಿರೋದಿಲ್ಲ ಯಾವೆಲ್ಲ ಇಂಪಾರ್ಟೆಂಟ್ ಅಂತ, ಅವ್ರಿಗೂ ಶೇರ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ನಿಮಗೆ ಏನೇ ಸಮಸ್ಯೆ ಇರಲಿ ಹಿಂದಿ ವಿಷಯದಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.